ಬೇರೆಯವ್ರ ಮನೆ ಹೆಣ್ಕೋ ಬುದ್ಧಿ ಇರೋರಿಗೆ ಮೂರನೇ ಕಣ್ಣಿರುತ್ತೆ ಅಂತ ನೀನೇ ಹೇಳ್ತಾ ಇದ್ದೆ. ಯಾವಾಗ್ಲೂ ಯಾವುದೋ ಕಾರಣಕ್ಕೆ ಕೊಟ್ಟಿರೋ ಉದಾಹರಣೆನ ಈಗ ಕೊಟ್ರೆ ಹೇಗೋ ಸರಿ ಹೋಗುತ್ತೆ. ಇಲ್ಲಮ್ಮ, ನಮ್ಮ ಜನಗಳು ತುಂಬ ಕೆಟ್ಟವರು. ಅವ್ರ ಮಾತು ಕೇಳ್ತಾ ಇದ್ರೆ ಒಂದೊಂದ್ಸಲ ವಿಪರೀತ ಕೋಪ ಬರುತ್ತೆ. ಅದೇ ಇನ್ನೊಂದು ದೃಷ್ಟಿಯಿಂದ ನೋಡಿದ್ರೆ ನಾವೇ ನಮ್ಮ ವರ್ತನೆಯಿಂದ ಆಡೋರ್ ಬಾಯಿಗೆ ಆಹಾರ ಒದಗಿಸ್ಕೊಡ್ತಾ ಇದೀವಿ ಅನ್ಸುತ್ತೆ. ನೀನ್ ಹೇಳ್ತಾ ಇರೋದು ಒಳ್ಳೆ ನವ್ಯ ಕಥೆ ಇದ್ದಂಗಿದೆ. ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಕಣ. ನನಗೂ ಕೆಲವು ವಿಷಯಗಳು ಅರ್ಥ ಆಗ್ತಾ ಇಲ್ಲ. ಯಾವ್ದದು? ನಮ್ಮ ಪುಟ್ಟ ಹುಡುಗನ ಪುಟ್ಟ ತಲೆ ತಿಂತಾ ಇರೋದು? ಅಂಥದ್ದೇನೂ ಇಲ್ಲಮ್ಮ. ಹಾಗೆ ಸುಮ್ಮನೆ ನಿನ್ನ ಹತ್ರ ಒಂದು ವಿಷಯ ಕೇಳ. ಏನೋ ಅದು ಚಿನ್ನಮರಿ? ಅಮ್ಮ, ಅದು ನಮ್ಮ ವಂಶದಲ್ಲಿ ಯಾರಾದರೂ ತಲೆ ಕೆಟ್ಟೋರಿದ್ರ? ಅಂದ್ರೆ ಅಂದ್ರೆ ಅಬ್ನಾರ್ಮಲು, ಒಂಥರ ವಿಚಿತ್ರವಾಗಿ ಆಡ್ತಾರಲ್ಲ. ಈಗ ಯಾಕೆ ಈ ಪ್ರಶ್ನೆ ಅಂತ ಕೇಳ್ಬೋದಾ? ಹಾಗೆ ಸುಮ್ಮನೆ ಅಮ್ಮ, ಕೆಲವು ಕುಟುಂಬದಲ್ಲಿ ಅಂಥವ್ರು ಇರ್ತಾರಂತೆ, ಅದಕ್ಕೆ ಕೇಳಿದೆ ಅಷ್ಟೇ. ಪ್ರಶ್ನೆ ಕೇಳ್ತಿರೋ ನಿನಗೆ ತಲೆ ಕೆಟ್ಟೋಗಿದೆ. ಕೊಚ್ಚಪ್ಪ, ಸಂಗೀತ ಕಲಿಯೋದ್ ಬಿಟ್ಟು ಏನೇನೋ ಯೋಚನೆ ಮಾಡ್ತಾನೆ. ಏ ರಂಗಣ್ಣ, ನಿನ್ನೆ ನಿತ್ಯ ಭವಿಷ್ಯದಲ್ಲಿ ಅಪಾಯಿಂದ ಪಾರು ಅಂತಿತ್ತು. ಗಾಯಕರ ದರ್ಶನ ಅಂತಿದ್ದು ಮೊನ್ನೆ ಪೇಪರ್ನಲ್ಲಿ. ಸದ್ಯ ಅಪಾಯದಿಂದ ಬಚಾವಾದ ಕಣಯ್ಯ. ಆ ಕಿರಣ ಕೈ ಎತ್ತಿದ್ದು ಹೊರ್ತಕ್ಕೆ ಕಾಗಲೇ ಬಿಟ್ಟ ಅಂತ ಮಾಡಿದ್ದೆ. ಪುಕ್ಷೇಟೆ ಅವನ ಹತ್ರ ಕಾಯಿ ಕಡ್ದು ತಿರುಗಾತಲ್ಲ ಅಂತ ನಿರಾಚಾರ. ಅಲ್ವೋ, ಅವನು ಗಾಯಕ ಮಾತ್ರ ಅಲ್ಲ, ಫೈಟಿಂಗು ಮಾಡ್ತಾನೆ. ಅವ ಎಂತ ಫೈಟ್ರು ಮಾರಾಯ. ಅವನಿಗೆ ಎಲ್ಲಿ ಫಿಟ್ಟಿಂಗ್ ಇಡ್ಬೇಕಂತ ನಂಗೆ ಗೊತ್ತಿಲ್ಲ. ಗುರುಗಳು ಬಂದೇ ಬಿಟ್ರೆ ಕಾಕ ಪೀಕುಗಳು ಅಲ್ರು ಇಲ್ಲಿ ಕುಕ್ಕುರ್ಸ್ಕೊಂಡು ಯಾರ ಮನೆ ಹಾಳು ಮಾಡಬೇಕು ಅಂತ ಹೊಂಚಾಗ್ತಿದಿರೋ ದಂಡ ಪಿಂಡಿಗಳ. ಇಷ್ಟು ದಿನ ಬೇರೆಯವ್ರ ಮನೆ ಸುದ್ದಿ ನೋಡ್ತಿದ್ವಿ ಮಾರಾಯರೆ. ಇಷ್ಟು ದಿವಸ ಬೇರೆ ಮನೆ ದೋಸೆ ಎಷ್ಟು ತೂತ ಲೆಕ್ಕ ಮಾಡ್ತಾ ಇದ್ದು. ಇವತ್ತು ಗೊತ್ತಾಯ್ತು ನಮ್ಮನೆ ಕಾವಲೆ ತೂತು. ಹೋಗಿ ಕರಣಿನಲ್ಲಿ ನಿಮ್ ಮುಸ್ದಿಗಳನ್ನ ನೋಡ್ಕೊಳ್ಳಿ. ಹೇ, ನಿಮ್ ಮನೆ ದೋಸೆ ತೂತಲ್ದೆ ನೀನ್ ಒದ್ರದಳ ಇರುತ್ತೆ. ನಮ್ದೆಲ್ಲ ಗುರುಗಳೇ, ನಿಮ್ದು. ನಂದ ಹುಚ್ಚಂದ್ರಾವತಿ ಮಗ ಕಿರಣ, ಆ ಸದಾಶಿವನ ಮಗಳು ಕಾವ್ಯ, ಇಬ್ರು ಸೇರಿ ಗಂಡ ಬಿಟ್ಟೆ ಮಾಡಿದ್ರು. ಅವ್ರಿಗೇನು ಹಳೆ ಹರಕೆ ಬಾಕಿ ಇದೆಯಂತ ಗೊತ್ತಿಲ್ಲಪ್ಪ. ನಾವೇನೋ ಮಾತಾಡ್ತಿದ್ವು, ನಮ್ ವಿಷಯ ಬಿಟ್ಟು ನಿಮ್ ವಿಷಯಕ್ಕೆ ಬಂದ್ರು. ಏನಂದ್ರು? ನೀವೇನೋ ಸದಾಶಿವನ ಪ್ರತಿಭೆಗೆ ಅಡ್ಗಾಲ ಅಂತೆ. ಅವ್ರ ಮನೆ ವಹಿವಾಟಿಗೆ ಹೋಗಿ ಅವ್ರದ್ದು ಆಸ್ತಿ ನುಗ್ಗಕ್ ನೋಡ್ತಿದ್ರಂತೆ. ಶಿವಪುರದಲ್ಲಿ ನಿಮ್ಮಂತ ಸೀಂತ್ರಿನ ಇಲ್ಲ ಅಂತ ಕಾವೇ ಹೇಳ್ತಾ ಇದ್ಲು. ಅಷ್ಟೊಂದು ಬೆಳೆದು ಬಿಟ್ಟಿದ್ದಾಳ ಅವಳು. ಏಯ್ ಕಾವ್ಯ, ನಿನ್ನನ್ನು ಏನು ಮಾಡಬೇಕು, ಹೇಗೆ ಮುಗಿಸ್ಬೇಕು ಅಂತ ನನಗ್ ಗೊತ್ತು ಕಣೆ. ನಿನಗೆ ಗೊತ್ತಾಗ್ದಾಗೆ ನಿನ್ನ ಮೇಲೊಂದು ಕಣ್ಣಿಟ್ಟಿರ್ಬೇಕು ಅಂತ ಯಾವತ್ತೂ ನಿರ್ಧಾರ ಮಾಡಿದೆ. ಕಣ್ಣಿಟ್ಟಿದ್ದೆ ಕೂಡ. ನಾನು ಮಾಡ್ತಾ ಇರೋ ಸಮಸ್ತ ತಂತ್ರಗಾರಿಕೆಗೆ ಹಳ್ಳೆ ಮುಳ್ಳಾಗಿ ಅಡ್ಡ ನಿಂತಿರೋಳು ನೀನೊಬ್ಳೆ. ಮೊದಲು ನಿನ್ನನ್ನ ಬೇರ್ ಸಹಿತ ಕಿತ್ತು ಬಿಸಾಕಬೇಕು. ನಿನ್ನೇನು ಸದಾಶಿವ ಏನು ಗಂಡು ಮಗ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಮೆರಿ ಮೆರಿ ಪತನಕ್ಕೆ ಒಂದೊಂದೇ ಮೆಟ್ಲಂತೆ. ಸದಾಶಿವಯ್ಯ, ನೀನು ನನ್ನ ದಾಯಾದಿ ನಿಜ. ನೀನು ನನ್ನ ಎದುರಿಗೂ ಬಂದಾಗ ಕುಲ ಬಾಂಧವ ಅಂತ, ಬೆನ್ನ ಹಿಂದೆ ಕುಲ ಘಾತಕ ಅಂತೀನಿ. ನಿನ್ನ ಮನೆನ ಸರ್ವನಾಶ ಮಾಡೋವರೆಗೂ ನನಗೂ ಈ ಹರಿತಾರೋ ನದಿಗೂ ವಿಶ್ರಾಂತಿ ಅನ್ನೋದೇ ಇಲ್ಲ.
ಚಿಕ್ಕಮ್ಮ, ನಾನ್ ಬಂದಾಗೆಲ್ಲ ನನ್ಗೆ ಕಾಫಿ ತಿಂಡಿ ಕೊಡ್ತಾನೆ ಇರ್ತೀರಾ, ಆದ್ರೆ ನೀವು ಮಾತ್ರ ನಮ್ಮ ಮನೆಗೆ ಬರಲ್ಲ. ಹಂಗೇನಿಲ್ಲ ಕಣೆ. ದಿವ್ಯಾ, ನೀನ್ ನೋಡ್ತಿದ್ರೆ ನನ್ ಮಗಳು ನೋಡ್ದಂಗೆ ಅನ್ಸ್ತಿದೆ. ಹಾ ಚಿಕ್ಕಮ್ಮ, ರೋಹಿಣಿ ಹೇಗಿದ್ದಾಳೆ? ಫೋನ್ಗಿನ ಎದುರು ಮಾಡಿದ್ಲಾ? ಇಲ್ವೇ, ಇವರೇ ಹೋದ ವಾರ ಹೋಗ್ ಬಂದ್ರು. ಚೆನ್ನಾಗಿದ್ದಾಳಂತೆ. ಹೊಸ ಸಂಸಾರ, ಹೊಸ ಗಂಡ, ಹೊಸ ಅತ್ತೆ ಮಾವ ಎಲ್ಲ ಚೆನ್ನಾಗಿದೆಯಂತೆ. ಏನೇ ಆಗ್ಲಿ, ರೋಹಿಣಿಗೆ ಬೇಗ ಮದ್ವೆ ಆದ್ರೂ ಒಳ್ಳೆ ಮನೆಗ್ ಸೇರ್ಕೊಂಡ್ರು. ಎಲ್ಲದಕ್ಕೂ ಅದೃಷ್ಟ ಮಾಡಿರ್ಬೇಕು ಅಲ್ವಾ ಚಿಕ್ಕಮ್ಮ? ಯಾಕೆ ದಿವ್ಯಾ, ನಿಂಗೂ ಒಳ್ಳೆ ಗಂಡನೇ ಸಿಗ್ತಾನೆ. ಏನೋ ಚಿಕ್ಕಮ್ಮ, ಹಾಗ್ ನೋಡಿದ್ರೆ ನಿಂಗೆ ಈಗ ಮದ್ವೆ ಆಗಿ 1-2 ಮಕ್ಕಳಿರ್ಬೇಕಾಗಿತ್ತು. ಅದೇನು ಮಾತು ಅಂತ ಆಡ್ತಿದ್ಯಾ? ಮಾತಾಡಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡಬಾರ್ದ? ನಮ್ಮ ಮಾತಿಂದ ಇವಳಿಗೆ ಬೇಜಾರಾಗುತ್ತೆ ಅನ್ನೋದು ನಿಂಗೆ ಅನ್ಸಲ್ತಿದೆ? ಹಂಗಲ್ಲ ರೀ, ಇವಳಿಗೂ ವಯಸ್ಸಾಯ್ತಲ್ಲ, ಆಗೋ ಕಾಲಕ್ಕೆಲ್ಲ ಆದ್ರೇನೆ ಚಂದ ಅಲ್ವಾ? ನಿನ್ನ ಮಾತು ನಿಜಾನೇ ಅನ್ನು. ದಿವ್ಯಾ, ನಿನ್ನ ಜಾತಕನೂ ಚೆನ್ನಾಗಿದೆ, ಹಣೆ ಬರನೂ ಚೆನ್ನಾಗಿದೆ, ಆದ್ರೂ ಮದ್ವೆ ಯೋಗ ಒಂದ್ ಕೂಡ್ ಬರ್ತಿಲ್ಲ ನೋಡಮ್ಮ ನಿನ್ಗೆ. ಯಾಕೆ ಅಂತ ಗೊತ್ತಾ? ಅದೃಷ್ಟ ಚೆನ್ನಾಗಿಲ್ಲ. ಅದು ಚೆನ್ನಾಗಿದೆ ಕಣೆ, ಆದ್ರೆ ಆ ಕಣ್ಣಿದೆಯಲ್ಲ, ಕಣ್ಣು, ಅದು ನಿನ್ನ ಮದುವೆ ಗಡ್ಡಿ ಬರ್ತಾವ. ಕಣ್ಣ? ಅದ್ಯಾವ ಕಣ್ಣು? ಏನಿಲ್ಲ ದಿವ್ಯಾ, ವಿಷಯನ ನಿನ್ನ ಹತ್ರ ಮುಚ್ಚಿಟ್ಟು ನಾನು ಪಡ್ಕೊಳ್ಳೋ ಅಂತದ್ದು ಏನಿಲ್ಲಮ್ಮ. ಗಿರ್ಜಾ ಹೇಳ್ದಂಗೆ ನೀನು ನಮಗೆ ಮಗಳಿದ್ದ ಹಾಗೆ. ಈಗ ಒಂದು 3 ತಿಂಗಳ ಹಿಂದೆ ಯಾವುದೋ ಕೆಲಸದ ಮೇಲೆ ಬನದ ದೇವ್ರ ಹತ್ರ ಹೋಗಿದ್ದೆ. ಆಗ ನೀನು ಜ್ಞಾಪಕ ಬಂದೆ. ದೇವ್ರು ನನ್ ಕೇಳಿದೆ, ನಮ್ಮ ದಿವ್ಯನಿಗೆ ಇಷ್ಟು ದಿವಸ ಆದ್ರೂ ಇನ್ನೂ ಮದುವೆ ಯೋಗ ಯಾಕೆ ಕೂಡ್ ಬಂದಿಲ್ಲ? ದೇವ್ರು ಹೇಳಿದ ಮಾತು ಕೇಳಿ ಗರ ಬಡ್ದಂಗ ಆಗ್ಬಿಡ್ತಮ್ಮ. ಜಗತ್ತಲ್ಲಿ ಹೀಗೂ ಉಂಟ ಅಂತ ದಿಗ್ಭ್ರಮೆ ಆಗ್ಬಿಡ್ತು. ಆ ವಿಷಯನ ನಿನ್ನ ಹತ್ರ ಹೇಗೆ ಹೇಳೋದು ಬೇಡವೋ ಏನು ಗೊತ್ತಾಗ್ತಾನೆ ಇಲ್ಲ. ಚಿಕ್ಕಪ್ಪ, ನಿಮ್ ಮಾತ್ ಕೇಳ್ತಾ ಇದ್ರೆ ನನಗ್ ತುಂಬಾ ಹೆದರಿಕೆ ಆಗ್ತಾ ಇದೆ. ಏನು ಅಂತ ಹೇಳಿ ಚಿಕ್ಕಪ್ಪ. ಬೇಡ ಬಿಡಮ್ಮ, ಆ ವಿಷಯ ನಾನು ಹೇಳೋದು ಅಲ್ಲ, ನೀನ್ ಕೇಳೋದು ಅಲ್ಲ, ಸುಮ್ಮನೆ ಯಾಕೆ ಚರ್ಚೆ? ಚಿಕ್ಕಪ್ಪ, ನೀವ್ ಯಾವಾಗ್ಲೂ ಹೇಳ್ತಾ ಇದ್ರಿ ನಾನು ನಿಮ್ ಮಗಳಿದ್ದ ಹಾಗೆ ಅಂತ. ಅಪ್ಪಯ್ಯ ನೋಡಿದ್ರೆ ಕಲೆ ಅಂತ ಯಾವಾಗ್ಲೂ ಹೊರಗಡೆನೆ ಇರ್ತಾರೆ. ಅಮ್ಮಂಗೆ ಮೂಗಿನ ತುದಿ ಮೇಲೆ ಕೋಪ. ಕಾವ್ಯ ಅವಳದೇ ಪ್ರಪಂಚದಲ್ಲಿ ಮುಳುಗೋಗಿರ್ತಾಳೆ. ಚಿಕ್ಕಪ್ಪ, ನಮ್ಮನೆ ನನ್ ತಂದೆ ಅನ್ಕೊಳ್ತೀನಿ. ಏನು ಅಂತ ಹೇಳಿ ಚಿಕ್ಕಪ್ಪ. ನೋಡ್ದಿವ್ಯಾ, ನಾನು ಹೇಳೋ ವಿಷಯ ಕೇಳಿ ನಿನಗೆ ಶಾಕ್ ಆಗ್ಬೋದು. ಮೊದಲು ನಿನ್ ಮನಸ್ಸು ಗಟ್ಟಿ ಮಾಡ್ಕೋಬೇಕಮ್ಮ. ಅದಕ್ಕಿಂತ ಹೆಚ್ಚಾಗಿ ಈ ವಿಷಯ ನಾನು ನಿನಗೆ ಹೇಳಿದೆ ಅಂತ ನೀನು ಯಾರ ಹತ್ರನೂ ಹೇಳ್ಕೊಡ್ತು. ಹಾಗಂತ ಮಾತು ಕೊಡು, ನಾನು ಹೇಳ್ತೀನಿ. ಚಿಕ್ಕಪ್ಪ, ನಿಮ್ ಮಾತನ್ನ ನಾನು ಮೀರಲ್ಲ. ನಮ್ಮನೆ ದೇವ್ರ ಮೇಲೆ ಆಣೆ. ಹೇಳಿ ಚಿಕ್ಕಪ್ಪ. ನೋಡಮ್ಮ, ನನ್ನ ಮಾತು ಕೇಳಿ ನಿಮ್ಮ ಮನೆ ಹೊಡಿತಾ ಇದ್ದೀನಿ ಅಂತ ಖಂಡಿತ ಅನ್ಕೋಬೇಡ. ಅಂತ ಕೃತ್ರಿಮ ಬುದ್ಧಿ ಖಂಡಿತವಾಗ್ಲೂ ನನಗಿಲ್ಲ. ಆದ್ರೆ ನಿನ್ನ ಮದುವೆ ನಿಲ್ಲೋದಕ್ಕೂ ನಿಮ್ಮ ಮನೆಯಲ್ಲಿ ಯಾರೋ ಒಬ್ರು ಇರೋದಕ್ಕೂ ನೇರವಾದ ಸಂಬಂಧ ಇದೆಯಮ್ಮ. ನೇರವಾದ ಸಂಬಂಧ? ಯಾರಿಂದ? ಅದು ಬೇರೆ ಯಾರು ಅಲ್ಲಮ್ಮ, ಕಾವ್ಯ. ಚಿಕ್ಕಪ್ಪ. ಹಾ ದಿವ್ಯಾ, ಬನದ ದೇವಿ ಬಿಡಿಸಿ ಬಿಡಿಸಿ ಹೇಳಿದ್ಲು. ನಿನ್ನ ಪ್ರಶ್ನೆಗೆ ಉತ್ತರ ಅವಳ ತಂಗಿ ಕಾವ್ಯ ಕಾವ್ಯ ಅಂತ. ಚಿಕ್ಕಪ್ಪ, ಕಾವ್ಯಂಗೂ ನನ್ ಮದ್ವೆ ತೆರೆಗೂ ಏನ್ ಸಂಬಂಧ? ಕಣ್ಣಮ್ಮ, ಈ ಕಣ್ಣು ಅನ್ನೋದಿದೆಯಲ್ಲ, ಮಾಟ ಮಂತ್ರ ತಂತ್ರಗಳಿಗಿಂತ ವಿಧ್ವಂಸಕವಾದಂತ ಗುಣ ಹೊಂದಿರುತ್ತೆ. ಚಿಕ್ಕಪ್ಪ,
ನನ್ಗೆ ಯಾಕೋ ಭಯ ಆಗ್ತಿದೆ. ಏನದು? ನಿನ್ನ ತಂಗಿ ಕಾವ್ಯಳ ಆಸೆ ಬುರುಕ ಕಣ್ಣುಗಳು ನಿನ್ನ ಮೇಲೆ ಬಿದ್ದು ನಿನ್ನ ಮದುವೆ ನಿಲ್ತಾ ಇದೆ. ನಿನಗೆ ಬರೋ ಸಂಬಂಧಗಳು ಮುರಿದು ಬೀಳ್ತಾ ಇದೆ. ಚಿಕ್ಕಪ್ಪ, ಅದೇನು ಅಂತ ಕ್ಲಿಯರ್ ಆಗಿ ಹೇಳಿ. ನಾನ್ ಮದ್ವೆ ಆಗೋದಕ್ಕೂ ಕಾವ್ಯಂಗೆ ಏನ್ ಸಂಬಂಧ? ಅವಳು ಯಾಕೆ ಇದಕ್ಕೆ ಕಣ್ಣು ಹಾಕ್ಬೇಕು? ಆಸ್ತಿ ಮೇಲೆ ವ್ಯಾಮೋಹ ಅಷ್ಟೇ. ನಮಗೇನಿದೆ ಆಸ್ತಿ ಚಿಕ್ಕಪ್ಪ? ತುಂಬಾ ಇಲ್ದೇ ಇರ್ಬೋದು ಮಗಳೇ, ಆದ್ರೆ ಇರೋದೇ ಸಮೃದ್ಧವಾಗಿದೆಯಲ್ಲ. ಮನೆ ಅಂತೂ ಅರಮನೆ ಇದ್ದಾಗಿದೆ. ಅದ್ರ ಜೊತೆಗೆ ನಿಮ್ಮ ಅಪ್ಪನಿಗೆ ಗಂಡು ಮಕ್ಕಳು ಬೇರೆ ಇಲ್ಲ. ಅದು ಇನ್ನಷ್ಟು ಅಧ್ವಾನಕ್ಕೆ ಕಾರಣ. ನನಗೇನು ಗೊತ್ತಾಗ್ತಾ ಇಲ್ಲ. ನೋಡಮ್ಮ, ಕಾವ್ಯ ಒಳ್ಳೆ ಹುಡುಗಿ ತರ ಕಾಣ್ತಾಳೆ. ತುಂಬಾ ಚೂಟಿ, ನೋಡೋದಕ್ಕೆ ಸಣ್ಣ ಇರ್ಬೋದು. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರೆ. ಆದ್ರೆ ಅದನ್ನ ಇವಳ ವಿಷಯದಲ್ಲಿ ಹೇಳ್ಬೇಕು ಅಂದ್ರೆ ಮೂರ್ತಿ ಚಿಕ್ಕದಾದ್ರೂ ಅವಳು ಕೂಡ ಉಪದ್ರವ ಭಾರಿ ದೊಡ್ಡದು ಅಂತ ಹೇಳ್ಬೋದು. ಅಪ್ಪ ಆಸ್ತಿನ ಸಮಪಾಲ್ ಮಾಡ್ತಾರಲ್ವಾ? ಅದು ಸಾಧ್ಯನೇ ಇಲ್ಲಮ್ಮ. ನಿಮ್ಮ ಅಪ್ಪ ಕಾವ್ಯ ಮೇಲೆ ತನ್ನ ಜೀವನ ಇಟ್ಕೊಂಡಿದ್ದಾನೆ. ಕಾವ್ಯ ಹುನ್ನಾರ ಏನ್ ಗೊತ್ತಾ? ನಿನಗೆ ಸಿಗೋ ಗಂಡು ಸಾಧಾರಣದವನಾಗಿರ್ಬೇಕು, ದೂರದ ಊರವನಾಗಿರ್ಬೇಕು. ಅವಳಿಗೆ ಸಿಗೋ ಗಂಡು ಹತ್ತಿರದ ಊರಿನವನಾಗಿರ್ಬೇಕು. ಹಾಗಾದ್ರೆ ಮಾತ್ರ ಅವಳ ಆಸ್ತಿ ಅನುಭವಿಸೋದಕ್ಕೆ ಸಾಧ್ಯ. ಕಾವ್ಯ ಇಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತಲ್ಲ? ಅವಳಿಗೆ ಇನ್ನೂ ಸಾಕಷ್ಟು ನಾಟಕ ಗೊತ್ತು ದಿವ್ಯಾ. ಅದಕ್ಕೆ ಇದೇ ಊರು ಹುಡುಗನ್ನ ಜೊತೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಯಾರದು? ನಿಮ್ಮ ಅಪ್ಪನ ಜೊತೆ ಹಾಡಕ್ ಹೋಗ್ತಾನಲ್ಲ ಆ ಹುಚ್ಚು ಚಂದ್ರಾವತಿ ಮಗ ಕಿರಣ. ಅವರಿಬ್ರು ಬೆಟ್ಟದಲ್ಲಿ ಇಬ್ರು ಒಟ್ಟಿ ಕೂತ್ಕೊಂಡು ಮಾತಾಡ್ತಿದ್ರಂತೆ. ಮದ್ವೆ ಆ ಹುಚ್ಚು ಚಂದ್ರಾವತಿ ನಿಮ್ಮ ಅಪ್ಪಂಗೂ ಸಂಬಂಧ ಇದೆ ಅಂತ ಊರ್ ತುಂಬಾ ಮಾತಾಡ್ತಿದ್ದಾರೆ. ಅಂತದ್ರಲ್ಲಿ ದಿವ್ಯಾ, ನೀನು ಇನ್ನೂ ನಂಬಿಕೆ ಬರ್ಲಿಲ್ವಾ? ಏನ್ ಗೊತ್ತಾ, ನಿನ್ನ ಮದುವೆ ನಿಂತು ಹೋಗೋದಕ್ಕೆ ನಿನ್ನ ತಂಗಿ ಕಾವ್ಯ ಬನದೇವರಲ್ಲಿ ಮಾಡಿಸಿರೋ ಮಾಟದ ಕುಂಕುಮನಮ್ಮ ನಾನು ರಟ್ಟಾಯಿಸ್ಕೊಂಡು ಬಂದ್ಬಿಟ್ಟೆ. ಯಾಕೆ ಗೊತ್ತಾ? ಇದನ್ನ ನಿನಗೆ ಕೊಡೋಣ ಅಂತ. ಇದನ್ನ ನೀನು ಇಟ್ಕೋ. ನಿನ್ನ ತಂಗಿ ನಿನ್ನ ವಿರುದ್ಧ ಏನೇ ಮಾಡಿದ್ರು ಅದು ಅವಳಿಗೆ ಬಾಣ ಆಗ್ಬಿಡುತ್ತೆ. ಇಟ್ಕೋ, ಎಲ್ಲ ಒಳ್ಳೇದು. ದೇವರು ಚೆನ್ನಾಗಿಟ್ಟಿರ್ಲಮ್ಮ. ಸರಿ ಚಿಕ್ಕಪ್ಪ, ಬರ್ತೀನಿ. ಬರ್ತೀನಿ ಚಿಕ್ಕಮ್ಮ. ದಿವ್ಯಾ, ಯಾವುದೇ ಕಾರಣಕ್ಕೂ ಕಾವ್ಯನ್ನ ಯಾವ ಪ್ರಶ್ನೆನೂ ಕೇಳಬೇಡ. ಈ ವಿಷಯನ ಯಾರ ಹತ್ರನೂ ಹೇಳಲ್ಲ ಅಂತ ಮಾತು ಕೊಟ್ಟಿದ್ಯಾ? ನೆನಪಿರ್ಲಿ. ಏಕೆ ಹೀಗೆ ನಮ್ಮ ನಡುವೆ, ಏಕೆ ಹೀಗೆ ನಮ್ಮ ನಡುವೆ, ಏಕೆ ಹೀಗೆ ನಮ್ಮ ನಡುವೆ. ಆಗ್ಲೇ ನೀವು ಕುಂಕುಮ ಎಂತ ಕೇಳಿದ್ದು ಅಂತ ಆಶ್ಚರ್ಯ ಆಗಿತ್ತು. ಈಗ ಗೊತ್ತಾಯ್ತು. ಅವಳಿಗೆ ಮಾತಲ್ಲೇ ಮಂಗ ಮಾಡಿದ್ರಲ್ಲ ಮಾರಾಯ್ರೆ. ಹಾಗೆ ಮಾಡೋದಕ್ಕೆ ತಲೆನಲ್ಲಿ ಬುದ್ಧಿ ಇರ್ಬೇಕು. ನಿನ್ ತಲೆನಲ್ಲಿ ಇದೆಯಲ್ಲ ಕತ್ತೆಲ್ಲದ್ದಿ, ಹಾಗಲ್ಲ. ಇಂಥ ಮನೆ ಹಾಳು ಮಾಡೋ ಬುದ್ಧಿ ನನ್ ಬೇಡಪ್ಪ. ಇನ್ ನೀವ್ ಉಂಟು, ನಿಮ್ ಹಡಬಿ ಬುದ್ಧಿ ಉಂಟು. ಅದಕ್ಕೆ ದೊಡ್ಡ ನಮಸ್ಕಾರ. ಚೆಕ್ಕ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಅಂತ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಹೇಳಿದ್ದ. ಈ ಕಲಿಕಾಲದಲ್ಲಿ ಶಕುನಿ ಹೇಳ್ತಾನೆ ಶಿಷ್ಟ ಶಿಕ್ಷಣ ದುಷ್ಟ ರಕ್ಷಣ ಅಂತ. ಇದು ನನ್ನ ತಾರಕ ಮಂತ್ರ ಸದಾಶಿವಯ್ಯ. ರಂಗ ಸಿಂಗ ಟಕ್ಕ ಟಿಕ್ಕ. ಏನು ಪೇಟೆಗೆ ಸಂತೆ ಕಡೆ ಹೋಗಿದ್ರ? ನಾವಿರೋಲ್ಲೇ ಸಂತೆ. ನೀವ್ಯಾವ ಕಡೆ ಹೋದವ್ರ? ಇದ್ದೇ ಇದೆಯಲ್ಲ ರೈತರ ಪಾಡು, ಅಡ್ಕೆ ಸೊಸೈಟಿಗೆ ಮೈಲ್ತು ತರನ ಅಂತ ಹೋಗ್ತಾ ಇದ್ದೀನಿ. ಓಹೋ,
ಹಾಗಾದ್ರೆ ನೀವು ಸೊಸೈಟಿಗೆ ಹೋಗಿ ಮೈಸೂರು ತಗೊಂಡು ಮನೆಗೆ ಹೋಗ್ತಿರಲ್ಲ, ಹೋಗೋಷ್ಟೊತ್ತಿಗೆ ಇಲ್ಲೇ ಬಂದು ಅದ್ರಲ್ಲಿ ನಮಗೊಂದು ಚೂರು ಕೊಟ್ಟೋತೀರೇನ? ಅಲ್ಲ ನಿಮಗೆ ಅಂತ ಕ್ರಮೈಲ್ ತುತ್ತ ತಿಂದು ಸಾಯಣತ್ಲಾಗಂತ. ನಮ್ಮ ಪರಿಸ್ಥಿತಿ ಹಂಗಾಗಿದೆ ಕಣ್ರ. ತಮಾಷೆ ಮಾಡಬೇಡಿ ನೀವು. ಅಲ್ಲ ಏನೊಂದು ವಿಷಯ ಕೇಳಿದೆ, ಮೊನ್ನೆ ಏನೋ ಗಲಾಟೆ ಅಂತೆ, ಪೆಟ್ಟು, ಊರೆಲ್ಲ ಗುಲ್ಲಾಗ್ಯದಪ್ಪ. ಪೆಟ್ಟ? ಅಲ್ಲ ಬೇಜಾರು ಮಾಡ್ಕೋಬೇಡಿ, ಕೇಳಿದ ವಿಷಯ ಹೇಳಿದೆ ಅಷ್ಟೇ. ಮೊನ್ನೆ ಆ ಚಂದ್ರಾವತಿ ಮಗ ನಿಮ್ಗೆ 4 ತದಕದ ಅಂತೆ, ಹೌದಾ? ವಾಸಪ್ಪ ಕೊಡ್ರೆ ನೀವು ಚೂರು ತಪ್ಪು ತಿಳ್ಕೊಂಡಿದ್ದೀರಾ ಅಂತ. 4 ತದಕದ ಅನ್ನೋದು ಸರಿ ಶಬ್ದ ಅಲ್ಲ, ತದುಕಲು ಪ್ರಯತ್ನಿಸಿದ ಅಷ್ಟೇ. ನೋಡಿ, ಖೈದಿ ಬೇರೆ, ವಿಚಾರಣಾಧೀನ ಖೈದಿ ಬೇರೆ ಅಂತ ಎಲ್ಲ ಇಲ್ವಾ? ಎಲ್ಲ ಹಂಗೆ ಇದೆ. ಆ ಕಿರಣಂಗೆ ಸ್ವಲ್ಪ ಎದುರಿಸಿ ಜಾಸ್ತಿನಾ? ಎದುರುಗಡೆ ಸಿಟ್ಟ, ಹಿಂದ್ಗಡೆ ಸಿಟ್ಟ. ಆದ್ರೆ ಅವನ್ ಮಾತ್ರ ಅವ್ರ ಅಮ್ಮನಿಗಿಂತ ದೊಡ್ಡ ಹುಚ್ಚ. ಸರಿ, ಆ ಚಂದ್ರಾವತಮ್ಮನ ಊರಿನ ಜನ ಎಲ್ಲ ಹುಚ್ಚು ಚಂದ್ರಾವತಿ ಅಂತ ಕರೀತಾರಲ್ಲ, ಯಾಕೆ? ಏನಿದ್ರ ವಿಷಯ ಅಂತ ನಮಗ್ ಗೊತ್ತಿದ್ರಲ್ವ ಹೇಳೋದು. ಅದು ಗೊತ್ತಿರೋದು ಅವ್ರ ಅಮ್ಮನಿಗೆ ಮಾತ್ರ. ಆ ದೇವರಿಗೆ? ದೇವ್ರಿಗಲ್ಲ, ಆ ದೇವ್ರ ಕತೆನ ಊರಿನ ಜನರಿಗೆಲ್ಲ ಹೇಳ್ತಾನಲ್ಲ ಆ ಸದಾಶಿವಯ್ಯ, ಅವನಿಗೆ ಮಾತ್ರ ಗೊತ್ತು ಆ ಚಂದ್ರ ತಮ್ಮನ ಹುಚ್ಚಿನ ವಿಷಯ. ಅದು ಸರಿನೇ. ಆ ಸದಾಶಿವಯ್ಯಗೂ ಚಂದ್ರಾವತಮ್ಮಗೂ ಏನೋ ಸಂಬಂಧ ಇದೆ ಅಂತ ಹೇಳಿ ಅದೇನಾದ್ರು ನಿಮ್ಗೆ ಗೊತ್ತಾ? ಪ್ರಯತ್ನ ಮುಂದುವರಿಸಿ ಶಿವಣ್ಣ, ದೈವೇಚ್ಛೆ ಇದ್ದಾಗತ್ತೆ. ನಾನು ಇಲ್ಲಿದ್ದೀನಿ ಅಂತ ನಿನಗೆ ಯಾರು ಹೇಳಿದ್ರು? ಸದಾಶಿವಯ್ಯನವ್ರೆ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಏನೋ ಪುಟ್ಟ ಅದು? ವಿಷಯ ಸ್ವಲ್ಪ ಸೀರಿಯಸ್ ಆಗಿದೆ. ಗುರುಗಳೇ, ಇಷ್ಟು ದಿವಸ ಇದು ನಾನು ನಿಮ್ಮ ಹತ್ರ ಕೇಳಬಾರ್ದು ಅಂತಿದ್ದೆ. ಯಾವುದನ್ನು ಪುಟ್ಟ? ನಿಮ್ಗೆ ವಿಷಯ ಚೆನ್ನಾಗ್ ಗೊತ್ತು. ಇದಕ್ಕೆ ಪರಿಹಾರ ಸಿಗೋದು ನಿಮ್ಮ ಹತ್ರ ಮಾತ್ರ ಅಂತ ನನ್ಗೆ ಚೆನ್ನಾಗ್ ಗೊತ್ತು. ಪುಟ್ಟ ಏನಾಗಿದೆ ನಿಮಗೆ ಕಾಯಿಲೆ? ಅಲ್ಲ ಕಣ, ನಿನ್ ಧ್ವನಿಲಿ ಯಾಕೋ ಈ ಆತಂಕ, ಕಂಪನ ಇದೆ. ಏನ್ ಹೇಳ್ತಾ ಇದೀಯ ನೀನು? ಹೇಳಿ ಗುರುಗಳೇ, ನಮ್ಮಮ್ಮನ ಹುಚ್ಚಂದ್ರಾವತಿ ಅಂತ ಯಾಕಂತಾರೆ ಅಂತ.